ಮಾಂಸಾಹಾರಿಗಳನ್ನು ಅಸ್ಪೃಶ್ಯರು ಎಂದು ಪರಿಗಣಿಸಿರುವ ಮಹೇಶ್ ಜೋಶಿಗೆ ಹೇಳಿ ಧಿಕ್ಕಾರ. ಜೋಶಿ ಮದ್ಯಪಾನ ಮತ್ತೆ ಯಾವ್ದೋ ಕೆಟ್ಟ ಚಟಗಳಿಗೆ ತಂಬಾಕುಗಳಿಗೆ ಮಾಂಸಾಹಾರವನ್ನ ಹೋಲಿಸಿದ್ದಾರೆ. ಆ ಜೋಶಿನ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಬರ್ದಂಗ್ ಮಾಡ್ಬೇಕಾಗುತ್ತೆ. ಹುಷಾರ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ನಾನು ಇಷ್ಟ ಬಂದಂಗೆಲ್ಲ ನಾನು ಮಾತಾಡ್ಬೋದು, ಇಷ್ಟ ಬಂದಂಗೆಲ್ಲ ವೆಬ್ಸೈಟ್ ಅಲ್ಲಿ ಹಾಕ್ಬೋದು ಅಂತ ಏನಾರ ತಿಳ್ಕೊಂಡಿದ್ರೆ ಇದು ಮಂಡ್ಯ ಸಾರ್, ಇದು ಮಂಡ್ಯ. ನಿಮ್ಗೆ ಎಚ್ಚರಿಕೆ ಇರಲಿ. ಆಹಾರ ಎಲ್ಲರೂ ಜನ್ಮಸಿದ್ಧ ಹಕ್ಕು. ಅದು ಸಸ್ಯಾಹಾರನೇ ತಿನ್ಬೇಕು, ಪ್ರಾಣಿ ಆಹಾರನೇ ತಿನ್ಬೇಕು ಅನ್ನುವಂತ ಭೇದ ಭಾವ ಯಾವತ್ತೂ ಮಾಡಬಾರ್ದು. ಸಸ್ಯಗಳಿಗೂ ಕೂಡ ಜೀವ ಇದೆ, ಪ್ರಾಣಿಗಳಿಗೂ ಕೂಡ ಜೀವ ಇದೆ. ಆದ್ರೆ ಆಹಾರ ಅವ್ರವ್ರ ಪದ್ಧತಿ, ಯಾವ್ದು ಬೇಕಾದ್ರೂ ಅವ್ರ ಆಹಾರ ತಿನ್ಬೋದು. ನಮ್ಗೆ ಬಾಡೇ ನಮ್ ಗಾಡು, ನಮ್ಗೆ ಬಾಡೂಟ ಬೇಕೇ ಬೇಕು. ಇದ್ರಲ್ಲಿ ಹಿಂದೆ ಸರಿ ಮಾತೇ ಇಲ್ಲ. ಮತ್ತೆ ಮಾಂಸಾಹಾರ ನಿಕೃಷ್ಟ, ಸಸ್ಯಾಹಾರ ಶ್ರೇಷ್ಠ ಅನ್ನುವ ಆಹಾರ ಅಸ್ಪೃಶ್ಯತೆಯನ್ನ ಇಲ್ಲಿ ಬಿತ್ತಲಾಗ್ತಾ ಇದೆ. ಅದನ್ನು ಕೂಡ ನಾವು ವಿರೋಧಿಸ್ತೀವಿ. ಆಹಾರದ ಹಕ್ಕನ್ನ, ಜೀವಿಸುವ ಹಕ್ಕು, ಸಾಂವಿಧಾನಿಕ ಹಕ್ಕು ಆರ್ಟಿಕಲ್ 21 ಅಡಿ ಅಂತ ಹೇಳಿ ನ್ಯಾಯಾಲಯಗಳೆಲ್ಲ ಘೋಷಿಸಿವೆ. ಅಂತಹದರಲ್ಲೂ ಕೂಡ ಇಂತಹ ಆಹಾರ ಅಸ್ಪೃಶ್ಯತೆಯನ್ನ ಆಚರಿಸ್ತಾ ಇರುವುದನ್ನ ನಾವೆಲ್ಲ ಪ್ರಗತಿಪರರು ಇವತ್ತು ಅದನ್ನ ವಿರೋಧ ಮಾಡ್ಲಿಕ್ಕೆ ಅಂತ ಹೇಳಿ ಇಲ್ಲಿ ಬಂದಿದ್ದೀವಿ. ಬಾಡೂಟಕ್ಕೆ ಬಹಳ ಪ್ರಸಿದ್ಧಿಯಾದ ಜಿಲ್ಲೆ ಅಂತಂದ್ರೆ ಮಂಡ್ಯ ಅಂತ ನಾನಾದ್ರೂ ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಾಜಿ ಸಂಸದರು ರೆಬಲ್ ಸ್ಟಾರ್ ಅಂಬರೀಶ್ ಅವರು ಕೂಡ ನಾಟಿ ಕೋಳಿ ಮುದ್ದೆ ಸಾರು ಅಂತಂದ್ರೆ ಪಂಚ ಪ್ರಾಣ ಅವ್ರಿಗೆ. ಅಂತದ್ರಲ್ಲಿ ಮಾಂಸಾಹಾರ ಸಸ್ಯಾಹಾರ ಅಂತ ಕನಿಷ್ಠ ಶ್ರೇಷ್ಠ ಅಂತ ಹೇಳೋದಿದೆಯಲ್ಲ, ಇದು ಅವ್ರು ಹೇಳುವಂತವರೇ ಕನಿಷ್ಠ. ಇದೊಂದು ರೀತಿ ಅಸಮಾನತೆಯನ್ನ ಉಂಟು ಮಾಡ್ತಕ್ಕಂತ ಪ್ರಕ್ರಿಯೆ. ಆಹಾರವನ್ನ ಶ್ರೇಷ್ಠ ಕನಿಷ್ಠ ಅಂತ ಹೇಳಿ ವಿಭಾಗಿಸಿ ಮಾಂಸಾಹಾರ ತಿಂತಕ್ಕಂಥ ಬಹಳ ದೊಡ್ಡ ಸಮುದಾಯವನ್ನ ನಿಕೃಷ್ಟರು, ಕೀಳು ಅಂತ ಹೇಳಿ ಬಿಂಬಿಸುವ ಅಜೆಂಡಾದ ಭಾಗವಾಗಿ ಸಾಹಿತ್ಯ ಸಮ್ಮೇಳನದಲ್ಲಿ ಕೂಡ ಮಾಂಸಾಹಾರ ಅಂತ ಹೇಳಿದ್ರೆ ತಂಬಾಕು ಮದ್ಯದಷ್ಟೇ ಅಪಾಯಕಾರಿ ದುಶ್ಚಟ ಅನ್ನುವ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಇದನ್ನ ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದ್ರ ಜೊತೆಗೆ ಮಳಿಗೆಗಳಲ್ಲಿ ಮಾಂಸಾಹಾರವನ್ನ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು. ಸಮ್ಮೇಳನದ ಮೆನುವಲ್ಲಿ ಕೂಡ ಮಾಂಸಾಹಾರವನ್ನು ಸೇರಿಸ್ತು. ಸಮ್ಮೇಳನದ ಮೆನುನಲ್ಲಿ ಮಾಂಸಾಹಾರ ಸೇರಿಸುದು ಅಂತ ಹೇಳಿದ್ರೆ ಮಂಡ್ಯ ಜಿಲ್ಲೆನಲ್ಲಿ ಬೀಗ ಊಟ ಮಾಡ್ದಂಗ್ ಮಾಡ್ರಿ ನಾವೇನ್ ಹೇಳ್ತಾ ಇಲ್ಲ. ನೀವೇನೋ ಕೋಸಂಬರಿ ಇಡ್ತೀರಿ, ಕೋಸಂಬರಿ ಪಕ್ಕದಲ್ಲಿ ಎಗ್ ಬುರ್ಜಿ ಇಡಿ. ಕೋಸಂಬರಿ ಬೇಕಾದವನು ಕೋಸಂಬರಿ ಹಾಕ್ಸ್ಕೊಳ್ಳಿ, ಎಗ್ ಬುರ್ಜಿ ಬೇಕಾದವನು ಎಗ್ ಬುರ್ಜಿ ಹಾಕ್ಸ್ಕೊಳ್ಳಿ. ನೀವೇನ್ ಬದ್ನೆಕಾಯಿ ಪಲ್ಯ ಇಡ್ತೀರಿ, ಪಕ್ಕದಲ್ಲಿ ಕೋಳಿ ಗೊಜ್ಜು ಇಡಿ. ಬದ್ನೆಕಾಯಿ ಪಲ್ಯ ಬೇಕಾದವನು ಬದ್ನೆಕಾಯಿ ಪಲ್ಯ ಹಾಕೊಳ್ಳಿ, ಕೋಳಿ ಗೊಜ್ಜು ಬೇಕಾದವನು ಕೋಳಿ ಗೊಜ್ಜು ಹಾಕೊಳ್ಳಿ. ನೀವೇನ್ ಹಪ್ಪಳ ಸೆಂಡ್ಗೆ ಇಡ್ತೀರಿ, ಹಪ್ಪಳ ಸೆಂಡ್ಗೆ ಪಕ್ಕದಲ್ಲಿ ಕಬಾಬ್ ಪೀಸ್ಗಳನ್ನ ಇಡಿ. ಹಪ್ಪಳ ಸೆಂಡ್ಗೆ ಬೇಕಾದವನು ಹಪ್ಪಳ ಸೆಂಡ್ಗೆ ಹಾಕ್ಸ್ಕೊಳ್ಳಿ, ಕಬಾಬ್ ಬೇಕಾದವನು ಕಬಾಬ್ ಹಾಕ್ಸ್ಕೊಳ್ಳಿ. ಆ ರೀತಿನಲ್ಲಿ ಎಲ್ಲ ಆಹಾರವನ್ನ ಮಿಶ್ರ ಮಾಡಿ ಕೊಡಿ. ಬೇಕಾದವರು ಬೇಕಾದ ಆಹಾರವನ್ನು ತಿನ್ಲಿ. ಇದು ಕನ್ನಡ ಸಾಹಿತ್ಯ ಪರಂಪರೆಗೆ ಪಂಪನಿಂದ ಶುರು ಮಾಡಿ ದೇವನೂರು ಮಹಾದೇವರವರೆಗಿನ ಕನ್ನಡ ಸಾಹಿತ್ಯ ಜಾತ್ಯತೀತ ಪರಂಪರೆ ಏನಿದೆ, ಆ ಪರಂಪರೆಗೆ ಜೋಶಿ ಅವರು ಅವಮಾನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಕನ್ನಡ ಸಾಹಿತ್ಯ ಪರಂಪರೆಗೆ ಅವಮಾನ ಮಾಡ್ಲಿಕ್ಕೆ ನಾವು ಒಪ್ಪೋದಿಲ್ಲ. ಅದ್ರ ಜೊತೆಗೆ ಮಂಡ್ಯಕ್ಕೆ ಬಂದವರಿಗೆ ಬಾಡ್ ಕೊಟ್ರೇನೆ ಮಂಡ್ಯಕ್ಕೆ ಬಂದಂತ ಅತಿಥಿಗಳು ಸಮಾಧಾನ ಆಗುದು. ಇಡೀ ನಾಡಿನ ಎಲ್ಲ ಕಡೆಯಿಂದ ಮಂಡ್ಯ ಜಿಲ್ಲೆಗೆ ಅತಿಥಿಗಳು ಬರ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆ ಅತಿಥಿ ಸತ್ಕಾರ ಅಂತ ಹೇಳಿದ್ರೆ ಬಾಡೂಟ ಕೊಡ್ತಕ್ಕಂಥದ್ದು, ಮುದ್ದೆ ಬಡಿಸ್ತಕ್ಕಂಥದ್ದು. ಬಾಡೂಟವಿಲ್ಲದ ಯಾವುದೇ ಅತಿಥಿ ಸತ್ಕಾರ ಅದು ಮಂಡ್ಯದ ಜನತೆ ಅತಿಥಿ ಸತ್ಕಾರ ಆಗೋದಿಲ್ಲ. ಆದ್ರಿಂದ ಜಿಲ್ಲಾಡಳಿತಕ್ಕೆ ನಾವು ಹೇಳ್ತಾ ಇದೀವಿ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಸ್ವಾಗತ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಚೆಲುವರಾಯಸ್ವಾಮಿ ಅವ್ರಿಗೆ ಹೇಳ್ತಾ ಇದೀವಿ, ನೀವು ಮಂಡ್ಯ ಜಿಲ್ಲೆಯ ಜನಪ್ರತಿನಿಧಿಗಳಾದ್ರೆ ಮಂಡ್ಯ ಜಿಲ್ಲೆಯ ಸೊಗಡಿನ ಅತಿಥಿ ಸತ್ಕಾರವನ್ನು ಮಾಡ್ಬೇಕೆ ಹೊರತು ಯಾವುದೋ ಆಮದು ಅತಿಥಿ ಸತ್ಕಾರವನ್ನು ಮಾಡಬಾರ್ದು ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಈ ಮೂಲಕ ಕೊಡ್ತಾ ಇದ್ದೀವಿ. ನೀವು ಇದನ್ನ ಮಾಡ್ಲಿಕ್ಕೆ ವಿಫಲರಾದ್ರೆ ನಾವು ಮಂಡ್ಯ ಜನ ಮನೆ ಮನೆಗೆ ಹೋಗ್ತೀವಿ, ಕೋಳಿ ಕಲೆಕ್ಟ್ ಮಾಡ್ತೀವಿ, ಆಡ್ ಮರಿ ಕಲೆಕ್ಟ್ ಮಾಡ್ತೀವಿ, ಮೊಟ್ಟೆ ಕಲೆಕ್ಟ್ ಮಾಡ್ತೀವಿ. ಭಿಕ್ಷೆ ಬೇಡಿ ಬಂದಿರ್ತಕ್ಕಂಥ ಅತಿಥಿಗಳಿಗೆ ಮಾಂಸದ ಊಟವನ್ನು ಕೊಡ್ತೀವಿ. ಮಾತ್ರ ಅಲ್ಲ, ಮಾಂಸದ ಊಟದ ಪ್ಯಾಕೆಟ್ ಗಳನ್ನ ಸಮ್ಮೇಳನ ಸಭಾಂಗಣಕ್ಕೆ ಮತ್ತು ಡೈನಿಂಗ್ ಹಾಲ್ ಕಳಿಸ್ತೀವಿ.